ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿದ್ದು ಅನುಸೂಯನ ಹುಡ್ಕೊಂಡು ಬರ್ತಾ ಬರ್ತಾ ಟೆನ್ಷನಲ್ಲಿ ಬರ್ತಾ ಇರಬೇಕಾದ್ರೆ ಅವನಿಗೆ ಸಡನ್ನಾಗಿ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದಾಗ ಸಡನ್ನಾಗಿ ಅವನಿಗೆ ಪ್ರಜ್ಞೆನೂ ತಪ್ಪುತ್ತೆ, ಕೋಮಾ ಸ್ಟೇಜ್ಗೂ ಸಹ ಹೋಗ್ತಾನೆ. ಆಗ ಅಲ್ಲಿಂದ ಅಕ್ಕಪಕ್ಕ ಜನಗಳೆಲ್ಲ ಓಡೋಡಿ ಸಿದ್ದು ನೋಡೋಕ್ಕೆ ಅಂತ ಓಡೋಡಿ ಗಾಬರಿಯಿಂದ ಬಂದರೆ ನೋಡಿದರೆ ಅವನಿಗೆ ಉಸಿರಾಡ್ತಾ ಇದ್ದಾನೋ ಇಲ್ವೋ ಅಂತ ಗೊತ್ತಾಗದೆ ಜನಗಳೆಲ್ಲ ಟೆನ್ಷನಿಂದ ಮಾತಾಡ್ಕೊತಿರ್ತಾರೆ. ಅಷ್ಟೊತ್ತಿಗೆ ರೌಡಿಗಳು ಸಹ ಬಂದು ನೋಡ್ತಾರೆ. ನಾವು ಮುಗಿಸ್ಬೇಕು ಅಂತ ಬಂದಿದ್ದನ್ನು ಕತೆ ಮುಗ್ದೇ ಹೋಯುತ್ತೆ, ಪೊಲೀಸ್ ನೋಡಿದರೆ ತುಂಬ ಕಷ್ಟ ಆಗುತ್ತೆ, ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಬಂದರು ಅಂತ ರೌಡಿಗಳೆಲ್ಲ ಓಡೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಅನಸೂಯ ಇದೇನಿದು ಇಷ್ಟೊಂಥರ ಜನ ಸೇರಿದೆಲ್ಲ ಏನಿರ್ಬೋದು ಅಂತ ನೋಡೋಕೆ ಬಂದರೆ ದೊಡ್ಡ ಮನುಷ್ಯ ಆಗಿರೋ ಸಿದ್ದು ಈ ಕಡೆ ಬಿದ್ದು ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾನೆ. ಅದನ್ನು ನೋಡಿ ಈ ಕಡೆಗೆ ಅನಸೂಯಗೆ ಶಾಕ್ ಆಗುತ್ತೆ. ಏನೋ ದೊಡ್ಡ ಮನುಷ್ಯ ಸತ್ತೋಗಿರಂಗಿದ್ದಾನಲ್ಲ, ಅವ್ನ ಕೊರಳಲ್ಲಿ ಚೈನ್ ಇದೆ, ಹಾಗೆ ಉಂಗುರ ಎಲ್ಲ ಇದೆಯಲ್ಲ ಅಂದ್ಬಿಟ್ಟು ಒಂಥರ ಚಿನ್ನಕ್ಕೆ ಆಸೆ ಪಟ್ಬಿಟ್ಟು ಎಲ್ಲರಿಗೂ ಹೇಳ್ತಾ ಇರ್ತಾಳೆ. ಏನಪ್ಪ ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ಈ ಥರ ಒಬ್ಬ ಸತ್ತೋಗಿ ವ್ಯಕ್ತಿ ಬಿದ್ದಿದ್ದಾನೆ ಆಕ್ಸಿಡೆಂಟ್ ಆಗಿ, ದಯವಿಟ್ಟು ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅನ್ಬೇಕಾದ್ರೆ ಸರಿ ಬಿಡಿ ಆಂಟಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅಲ್ಲಿರೋ ವ್ಯಕ್ತಿಗಳು ಹೇಳ್ತಾ ಇದ್ರೆ ನಿಮ್ಮ ಜೊತೆ ನಾನು ಬರ್ತೀನಿ ಬನ್ನಿ ಅಂತ ಆಟೋ ಕರೆದು ಆಟೋದಲ್ಲಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಕೋರ್ಟ್ ಹತ್ರ ಈ ಕಡೆ ವಾದ ವಿವಾದ ನಡೀತಾ ಇರಬೇಕಾದ್ರೆ ಲಾಯರ್ ಅನಸೂಯ ಅವರು ಸರೋಜಮ್ಮ ಅನ್ನೋರನ್ನ ನರಸಿಂಹ ಪಕ್ಕದ ಮನೆ ಇರೋ ಸರೋಜಮ್ಮನ ಕರೀತಾರೆ. ಕಟ್ಕಟೆಗೆ ಬಂದಾಗ ನಿಮ್ಮ ಹೆಸರೇನಮ್ಮ ಅಂದಾಗ ಸರೋಜಮ್ಮ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಕಟ್ಕಟೆಯಲ್ಲಿ ನಿಂತಿರೋ ವ್ಯಕ್ತಿ ಯಾರು ಗೊತ್ತಾ ಅಂದಾಗ ಯಾಕೆ ಗೊತ್ತಿಲ್ಲ ಮೇಡಮ್ ಅವರೇ, ನನಗೆ ತುಂಬ ಚೆನ್ನಾಗಿ ಗೊತ್ತು, ಅವ್ರ ಹೆಸರು ನರಸಿಂಹ, ಹಾಗೆ 4 ವರ್ಷದಿಂದ ನಮ್ಮ ವಠಾರದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಇನ್ನೇನು ಆ ವ್ಯಕ್ತಿ ನಿಜನೇ ಹೇಳ್ಬೋದು ಅಂತ ಶಾರದಾ ತುಂಬ ಖುಷಿ ಪಡ್ತಾ ಇದ್ರೆ ಆ ಹೆಂಗಸು ಹೇಳ್ತಾ ಇರ್ತಾಳೆ, ಇವ್ರ ಹೆಸರು ನರಸಿಂಹ ಅಂತ 4 ವರ್ಷದಿಂದ ನಮ್ಮ ಜೊತೆಲೇ ಇದ್ದಾರೆ, ಆದರೆ ಇವ್ರ ಮನೇಲಿ ಯಾರೂ ಇಲ್ಲ, ಪಾಪದ ಹುಡುಗ ಇವನು ಒಬ್ಬನೇ ಇದ್ದಾನೆ ಅಂತ ಅಂದಾಗ ಅವ್ರ ಮಾತನ್ನ ಕೇಳಿ ಈ ಕಡೆ ಲಾಯರ್ಗೂ ತುಂಬ ಶಾಕ್ ಆಗ್ತಿರುತ್ತೆ, ಜೊತೆಗೆ ಶಾರದನ್ಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಲಾಯರ್ಗೂ ತುಂಬ ಟೆನ್ಷನ್ ಆಗಿ ಕೇಳ್ತಾ ಇರ್ತಾರೆ, ಅವ್ರ ಹೆಂಡ್ತಿ ಇಲ್ವ ಅವ್ರ ಜೊತೆಲಿ ಅಂದಾಗ ಅವ್ರ ಹೆಂಡ್ತಿ ಇದ್ದಾರೆ ಆದರೆ ಜೊತೆಲಿಲ್ಲ, ಎಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ, ಆದರೆ ಅವಾಗ ಹೇಳ್ತಾ ಇದ್ದ ನನ್ನ ಹೆಂಡ್ತಿ ತುಂಬ ಹಠ ಮಾಡ್ತಾಳೆ, ನನಗೆ ಡೈವರ್ಸ್ ಕೊಡು ಅಂತ ಕೇಳ್ತಾಳೆ, ಆದರೆ ನಾನು ಕೊಡಲ್ಲ, ಖಂಡಿತ ನನ್ನ ಮಗುನ ಮತ್ತು ನನ್ನ ಹೆಂಡ್ತಿನ ಕರ್ಕೊಬರ್ತೀನಿ ಸರೋಜಕ್ಕ ಅಂತ ಹೇಳ್ತಾ ಇದ್ದ, ಅದಕ್ಕೆ ಇಂಥವನಿಗೆ ಅನ್ಯಾಯ ಆಗಬಾರ್ದು ಅಂತ ನಾನು ನಿಜ ಹೇಳೋಣ ಅಂತ ಈ ಥರ ಕೋರ್ಟ್ಗೆ ಬಂದೆ ಅಂತ ಅಂದಾಗ ತುಂಬ ಅಂದರೆ ತುಂಬ ಶಾಕ್ ಆಗಿ ಶಾರದಾ ಆ ಯಮ್ಮನ ಮಾತನ್ನ ಕೇಳಿಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಕೋಪ ಮಾಡ್ಕೊಂಡು ಲಾಯರ್ ಹೇಳ್ತಾ ಇರ್ತಾರೆ, ಏನು ಸುಳ್ಳು ಹೇಳ್ತಾ ಇದ್ದೀರಾ, ಈ ಥರ ಹೇಳಕ್ಕೆ ಏನಾದರೂ ನರಸಿಂಹ ದುಡ್ಡು ಕೊಟ್ನಾ ಅಥವಾ ಸುಳ್ಳು ಹೇಳಿ ಅಂತ ಹೇಳ್ಕೊಟ್ನಾ ಅಂತ ಅನ್ಬೇಕಾದ್ರೆ ಇನ್ನೊಂದು ಕಡೆ ನರಸಿಂಹ ಲಾಯರು ವಾದ ಮಾಡ್ತಾ ಇರ್ತಾರೆ, ಮೇಡಮ್ ಈ ಥರ ಎಲ್ಲ ಕಟ್ಕಟೆಗೆ ಸಾಕ್ಷಿ ಹೇಳಕ್ಕೆ ಬಂದವ್ರನ್ನ ಈ ಥರ ಎಲ್ಲ ಅವಮಾನ ಮಾಡೋದು ಹಾಗೆ ಎದುರಿಸೋದು ಮಾಡಿದ್ರೆ ಸರಿ ಇರಲ್ಲ ನೋಡಿ ಇವರ ಅನಾರ್ ಅಂತ ಜಡ್ಜ್ಗೆ ಹೇಳ್ತಾ ಇರ್ತಾರೆ. ಹಾಗೆ ನರಸಿಂಹ ಲಾಯರ್ ಸಹ ಬಂದು ಕೇಳ್ತಾ ಇರ್ತಾರೆ, ನೋಡಿಮ್ಮ ನೀವು ಸುಳ್ಳೆಲ್ಲ ಹೇಳ್ಬಾರ್ದು, ನಿಜ ಹೇಳಿ, ಅವ್ರ ಮನೇಲಿ ಒಬ್ಬರೇ ಇದ್ದಾರೆ, ಅವ್ರು ಹೆಂಡ್ತಿ ಇದ್ದಾರೆ ಅಂದಾಗ ಇಲ್ಲ ಸರ್ ನಾನು ನಿಜನೇ ಹೇಳ್ತಾ ಇದ್ದೀನಿ, ಅವರೊಬ್ಬರೇ ಇರೋದು ಅಂತ ಅಂದಾಗ ನರಸಿಂಹ ಒಳಗೆ ತುಂಬ ಖುಷಿ ಪಡ್ತಾ ಇರ್ತಾನೆ. ಇನ್ನೊಂದು ಕಡೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಲಾಯರ್ ಅನುಷ ಹೇಳ್ತಾ ಇರ್ತಾರೆ, ಮೇಡಮ್ ಇನ್ನೊಬ್ರು ನನ್ನ ಹತ್ರ ಕ್ಲೈಂಟ್ ಇದ್ದಾರೆ ಭಾಗೀರಥಿ ಅಂತ, ಅವ್ರನ್ನ ಒಂದ್ಸಲ ಕರೆಸಿ ಅಂತಾಗ ಪರ್ಮಿಷನ್ ಗ್ರಾಂಟೆಡ್ ಅಂತ ಜಡ್ಜ್ ಹೇಳ್ತಾ ಇರ್ತಾರೆ. ಹಾಗೆ ಭಾಗೀರಥಿ ಅಂತ ಕರೆದ ತಕ್ಷಣ ಅವರು ಸಹ ಬರ್ತಾರೆ, ನಿಮ್ಮ ಹೆಸರನ್ನ ಕೋರ್ಟಿಗೆ ಇನ್ನೊಂದ್ಸಲ ಪರಿಚಯ ಮಾಡ್ಕೊಡಿ ಅಂತ ಲಾಯರ್ ಹೇಳ್ತಿರ್ಬೇಕಾದ್ರೆ ನನ್ನ ಹೆಸರು ಭಾಗೀರಥಿ ಅಂತ ಅಂದಾಗ ನೋಡಿ ಇವ್ರು ನಿಮ್ಮ ಪಕ್ಕದ ಮನೆ ಇರೋಲ್ವಾ, ಹಾಗೆ ನೀವು ಬಲಭಾಗದಲ್ಲೇ ನಿಮ್ಮ ಮನೆ ಇದೆ, ಇವ್ರ ಮನೇಲಿ ಏನೇ ಕಾನ್ವರ್ಸೇಷನ್ ನಡೆದ್ರು ನಿಮಗೆ ಗೊತ್ತಾಗುತ್ತೆ, ಆ ಸದ್ದೆಲ್ಲ ಗೊತ್ತಾಗುತ್ತಲ್ವಾ ಅಂದಾಗ ಹ್ಞೂ ಅಂತ ಹೆಂಗಸು ಹೇಳ್ತಾ ಇರ್ತಾಳೆ. ಹಾಗಾದರೆ ಇವ್ರ ಮನೇಲಿ ಗಲಾಟೆ ಪಲಾಟಿ ನಡೆದಾಗ ಹಾಗೆ ಯಾರ್ಯಾರು ಹೋಗಿ ಬರ್ತಾರೆ ಏನಾದರೂ ಗೊತ್ತಾ, ಇವ್ರ ಹೆಂಡತಿ ಜೊತೆ ಏನಾದರೂ ಗಲಾಟೆ ಮಾಡ್ಕೊಂಡಿದ್ರ ಅಂದಾಗ ಇಲ್ಲ ಮೇಡಮ್ ಇವ್ರಿಗೆ ಹೆಂಡ್ತಿನೇ ಇಲ್ಲ, ಮದುವೆ ಆಗಿದೆ ಅಂತ ಗೊತ್ತು, ಅವ್ರು ಬಿಟ್ಟೋಗಿದ್ದಾರೆ ಅಂತ ನರಸಿಂಹ ಹೇಳ್ತಿದ್ದ, ಪಾಪ ತುಂಬ ಒಳ್ಳೆ ಹುಡುಗ, ಅಡುಗೆ ಮಾಡೋಕ್ಕಾಗ್ದಲೇ ಅಲ್ಲೇ ಎಲ್ಲೋ ತಿನ್ಕೊಬರ್ತಿದ್ದ, ನಾವೇ ಸಮಾಧಾನ ಮಾಡಿ ಎಷ್ಟೋ ದಿನ ಊಟ ಕೊಟ್ಟಿದ್ದೀವಿ ಅಂತ ಹೇಳಿದಾಗ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಹಾಗೆ ಶಾರದಾ ಹಿಂಗ್ಸ್ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಲಾಯರ್ ಕೇಳ್ತಾ ಇರ್ತಾರೆ, ನಿಜವಾಗ್ಲೂ ನಿಮಗೆ ಶೋಭಾ ಅನ್ನೋರು ಗೊತ್ತಿಲ್ವಾ ಅಂದಾಗ ಇಲ್ಲ ಮೇಡಮ್ ಆ ಹೆಸರು ಯಾರು ನಮಗೆ ಪರಿಚಯ ಇಲ್ಲ ಅಂತ ಹೇಳಿದಾಗ ಈ ಕಡೆ ಲಾಯರ್ ಅನುಷನ್ಗೂ ಸಹ ತುಂಬ ಬೇಜಾರಾಗ್ತಿರುತ್ತೆ. ಆದರೆ ಬೇಕು ಅಂತ ನರಸಿಂಹ ಲಾಯರ್ ಎದ್ದು ನಿಂತ್ಕೊಂಡು ಹೇಳ್ತಾ ಇರ್ತಾನೆ, ನೋಡಿ ಮೈಲಾರ್ಡ್ ಇಷ್ಟು ಸಾಕ್ಷಿ ಸಾಕಲ್ವಾ, ನಿಜವಾಗ್ಲೂ ನನ್ನ ಕಕ್ಷಿದಾರ ಇನ್ನೊಂದು ಹುಡುಗಿನ ಮದುವೆ ಆಗಿಲ್ಲ, ಅದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಅಂತ ಅಂದಾಗ ನರಸಿಂಹ ಯೋಚನೆ ಮಾಡ್ತಾ ಇರ್ತಾನೆ. ನರಸಿಂಹ ಪಾರಿಜಾತ ಈ ಕಡೆ ಭಾಗೀರಥಿಗೂ ಹಾಗೆ ಶೋಭನ್ಗೂ ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟು ಯಾಮಾರಿಸಿರ್ತಾರೆ. ನೋಡಿ ನೀವು ಕೋರ್ಟಲ್ಲಿ ಬಂದುಬಿಟ್ಟು ಹೇಳ್ಬೇಕು ಆಯಿತಾ, ನರಸಿಂಹನನ್ನು ಯಾವ ರೀತಿ ಮದುವೆ ಆಗಿಲ್ಲ, ಅವನಾಗಿರೋದು ಒಂದೇ ಮದುವೆ, ಈ ರೀತಿ ಎಲ್ಲ ಹೇಳಿದರೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತೀನಿ ಅಂತ ಪಾರಿಜಾತ ಕೈ ತುಂಬ ದುಡ್ಡು ಕೊಟ್ಟು ಸುಳ್ಳು ಹೇಳಿಸ್ತಾ ಇರ್ತಾಳೆ. ಈ ಕಡೆ ಅನುಷಗೆ ತುಂಬ ಬೇಜಾರಾಗಿ ಮತ್ತೆ ಲಾಯರ್ ವಾದ ಮಾಡ್ತಾ ಇರ್ತಾರೆ, ನೋಡಿ ಮೈಲಾರ್ಡ್ ಖಂಡಿತ ನರಸಿಂಹ ಮದುವೆ ಆಗಿರೋದಂತೂ ನಿಜ ಆಯಿತಾ, 4 ವರ್ಷದಿಂದ ಮದುವೆ ಆಗಿದ್ದಾನೆ, ಅವರ ಒಡನಾಟ ಹೇಗಿದೆ ಅಂತ ಈ ಭಾಗೀರಥಿ ಅವ್ರಿಗೂ ಗೊತ್ತು, ಆದರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಕಿರ್ತಾಡ್ತಾ ಇರ್ತಾಳೆ.
ಹಾಗೆ ಮತ್ತೆ ಲಾಯರ್ ಅನುಷಾ ಹೇಳ್ತಾ ಇರ್ತಾರೆ, ನೋಡಿ ಭಾಗೀರಥಿ ಅವರೇ, ನಾನು ಕ್ವಶನ್ ಕೇಳಿದ್ರೆ ಮಾತ್ರ ಆನ್ಸರ್ ಮಾಡಬೇಕು, ಅಲ್ಲಿವರೆಗೂ ಸುಮ್ಮನೆ ಇರಬೇಕು. ನೋಡಿ ಮೈಲಾ, ನಿಜವಾಗ್ಲೂ ಇವರು ಶೋಭನ ಮದುವೆ ಆಗಿದ್ದಾರೆ ಅಂತ ನಾನು ಖಂಡಿತ ಹೇಳ್ತೀನಿ ಅಂತ ನನ್ನ ಹತ್ರ ಒಪ್ಕೊಂಡಿದ್ರು. ಅನ್ಫಾರ್ಚುನೇಟ್ಲಿ ಇವಾಗ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ನಿಜವಾಗ್ಲೂ ನರಸಿಂಹ ಅವರು ಇವನ್ನ ಮ್ಯಾನಿಪುಲೇಟ್ ಮಾಡಿ ತಲೆನ ಯಾವ ರೀತಿ ಕೆಡಿಸಿದಾರೋ ನನಗಂತೂ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ನರಸಿಂಹ ಲಾಯರ್ ಹೇಳ್ತಾ ಇರ್ತಾನೆ, ಅಬ್ಜೆಕ್ಷನ್ ಯುವರ್ ಆನರ್, ಬೇಕು ಬೇಕು ಅಂತ ನನ್ನ ಕಕ್ಷಿದಾರನ ಬಗ್ಗೆ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ವಾದ ಮಾಡ್ತಾ ಇರ್ತಾರೆ. ನೋಡಿ ಮೈ ಲಾರ್ಡ್, ನನ್ನ ಲರ್ನ್ ಅಂಡ್ ಕೌನ್ಸಿಲ್ ಆಗಿರೋ ಲಾಯರ್ ಅವರು ನನ್ನ ಪದೇ ಪದೇ ಕಕ್ಷಿದಾರನಾಗಿರೋ ಹಾಗೆ ನನ್ನ ಕ್ಲೈಂಟ್ ಆಗಿರೋ ನರಸಿಂಹನ ಬಗ್ಗೆ ಸುಳ್ಳು ಆರೋಪನ ಪದೇ ಪದೇ ವಹಿಸ್ತಾ ಇದ್ದಾರೆ. ಇದು ನನ್ನ ಕೈಲಿ ಕೇಳೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಜಡ್ಜ್ ಲಾಯರ್ ಅನುಷಂಗೆ ಹೇಳ್ತಾ ಇರ್ತಾರೆ, ನೋಡಿ ಆಯಿತಾ, ಇದರಲ್ಲಿ ಆರೋಪಿ ಅಂತೂ ಖಂಡಿತ ಅಲ್ಲ ನರಸಿಂಹ, ಒಬ್ಬ ಜಸ್ಟು ಕ್ಲೈಂಟ್ ಅವನ ಮೇಲೆ ನೀವು ಆರೋಪನ ವಹಿಸೋಕ್ಕಾಗಲ್ಲ. ಮೊದಲು ಸಾಕ್ಷಿನ ತಗೊಬನ್ನಿ, ಆಮೇಲೆ ನಂತರ ನಾವು ಇದರಲ್ಲಿ ಆರೋಪ ಯಾರ್ದು ಅಂತ ಹೇಳ್ಬೇಕಾಗುತ್ತೆ, ಆಮೇಲೆ ನೀವು ಆರೋಪಿ ಅಂತ ಅವನಿಗೆ ಹೇಳಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಲಾಯರ್ ಹೇಳ್ತಾ ಇರ್ತಾರೆ, ಈ ಕಡೆ ನರಸಿಂಹ ಲಾಯರ್ ಹೇಳ್ತಾ ಇರ್ತಾರೆ, ನೋಡಿ ಮೇಡಮ್, ಇವ್ರು ಕರ್ಕೊಬಂದಿರೋ ಸಾಕ್ಷಿದಾರು ಇವ್ರ ಥರ ಮಾತಾಡ್ತಿಲ್ಲ, ಇವ್ರ ಪರ ಮಾತಾಡ್ತಿಲ್ಲ ಅಂತ ಇವರು ಈ ರೀತಿ ವಾದನ ಮಾಡ್ತಾ ಇದ್ದಾರೆ. ಹಂಗಾದ್ರೆ ಅವರು ಇವ್ರ ಪರ ಮಾತಾಡಿದರೆ ಒಳ್ಳೆಯವ್ರು ಆಗ್ತಿದ್ರಲ್ವ ಇಲ್ಲಿ ಬಂದಿರೋ ಸಾಕ್ಷಿದಾರರು ಅಂತ ಹೇಳ್ತಿರ್ಬೇಕಾದ್ರೆ ಲಾಯರ್ ಅನುಷನಿಗೆ ತುಂಬ ಕೋಪ ಬರುತ್ತೆ. ನೋಡಿ ಸರ್, 100 ಸಲ ಸಾಕ್ಷಿನ ತಪ್ಪಿಸ್ಬೋದು, ಆದರೆ ಸತ್ಯ ಅನ್ನೋದು ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತೆ. ಇವಾಗ ನಾವು ನಮ್ಮಿಂದ ಸಾಕ್ಷಿನ ಹುಡ್ಕಕ್ಕಾಗ್ದಲೇ ಇರ್ಬೋದು, ಒಂದಲ್ಲ ಒಂದು ದಿನ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನರಸಿಂಹ ಲಾಯರ್ ಹೇಳ್ತಾ ಇರ್ತಾನೆ, ನೋಡಿ ಮೈಲಾಡ್, ಸುಮ್ಮನೆ ಕೋರ್ಟು ಸಮಯ ವೆಸ್ಟು, ಹಾಗೆ ನಮ್ಮ ಸಮಯ ವೆಸ್ಟು, ಇದನ್ನು ಹಿಂಗೆ ಹೇಳ್ಕೊಂಡು ಕುತ್ಕೊಳ್ಳೋದು ಬದಲು ನನ್ನ ಕಕ್ಷಿದಾರನಾದ ನನ್ನ ಕ್ಲೈಂಟ್ ಆದ ನರಸಿಂಹನ ಪರವಾಗಿ ಈ ಕಡೆ ಒಳ್ಳೆ ತೀರ್ಪನ್ನ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಅಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಲಾಯರ್ ಅನುಷಾ ಭಾಗೀರಥಿನ ಕಳಿಸಿ ಹೇಳ್ತಾ ಇರ್ತಾಳೆ, ತನ್ನ ಫ್ರೆಂಡ್ ಕ್ಲೈಂಟ್ ಆದ ನರಸಿಂಹ ಲಾಯರ್ ಹತ್ರ ಹೇಳ್ತಾ ಇರ್ತಾರೆ, ಸರ್ ಅದು ಹೇಗಾಗುತ್ತೆ, ನರಸಿಂಹ ಒಬ್ಬ ಅಪರಾಧಿ ಆಯಿತಾ, ನಾನು ಸಾಕ್ಷಿನ ಕರ್ಕೊಂಡು ಬಂದೇ ಬರ್ತೀನಿ, ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊತಾ ಇರ್ತಾಳೆ. ಆದರೆ ಬೇಕು ಅಂತ ನರಸಿಂಹ ಲಾಯರ್ ಸಹ ಹೇಳ್ತಾ ಇರ್ತಾನೆ, ಇಲ್ಲ ಮೈ ಲಾರ್ಡ್, ಏನು ಗೊತ್ತಾ, ತುಂಬ ಅಂದರೆ ತುಂಬ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಈ ಕೇಸ್ನ, ದಯವಿಟ್ಟು ಶೋಭಾ ಅನ್ನೋ ಹೆಸರವರು ಯಾರೂ ಇಲ್ಲ, ಅಸ್ತಿತ್ವದೇ ಇಲ್ಲ ಅಂತ ಅಂದಮೇಲೆ ಯಾಕೆ ಇನ್ನೂ ಸಹ ಈ ಕೇಸ್ನ ಮುಚ್ಚಾಕ್ತಲೇ ಹಾಗೆ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾನೆ, ನನ್ನ ಕ್ಲೈಂಟು ನಿಜವಾಗ್ಲೂ ಹೆಂಡತಿ ಮಗುನ ತುಂಬ ಚೆನ್ನಾಗಿ ನೋಡ್ಕೊತಾನೆ, ದಯವಿಟ್ಟು ಇವನ ಜೊತೆ ಕಳಿಸ್ಕೊಡಿ, ಮಗುಗೂ ಸಹ ಒಳ್ಳೆ ಭವಿಷ್ಯ ಕೊಡ್ತಾನೆ, ಪ್ಲೀಸ್ ಇವನ ಪರ ನೀವು ಖಂಡಿತ ಹೇಳಲೇಬೇಕು, ಹಾಗೆ ಖಂಡಿತ ನೀವು ಅವನಿಗೆ ಒಳ್ಳೇದಾಗೋ ರೀತಿ ತೀರ್ಪನ್ನ ಕೊಡಲೇಬೇಕು ಅಂತ ನರಸಿಂಹ ಲಾಯರ್ ಕೇಳ್ತಿರ್ಬೇಕಾದ್ರೆ ಈ ಕಡೆ ಮತ್ತೆ ಲಾಯರ್ ಅನುಷನು ಸಹ ಹೇಳ್ತಾ ಇರ್ತಾಳೆ, ಬೇಡ ಮೇಡಮ್, ಸ್ವಲ್ಪ ಅಂದರೆ ಸ್ವಲ್ಪ ಕಾಲಾವಕಾಶನ ಕೊಡಿ, ಖಂಡಿತ ನಾವು ಸಾಕ್ಷಿಗಳನ್ನು ಕರ್ಕೊಬರ್ತೀವಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಿರ್ತಾರೆ. ಆದರೆ ಜಡ್ದು ತೀರ್ಪು ಹೇಳ್ತಾ ಇರ್ತಾರೆ, ನರಸಿಂಹ ಒಬ್ಬನೇ ಇದ್ದಾನೆ, ಅವನ ಜೊತೆ ಯಾರೂ ಇಲ್ಲ ಅಂತ ಅಕ್ಕಪಕ್ಕದವರೆಲ್ಲರೂ ಸಹ ಒಪ್ಪಿಗೆನ ಕೊಟ್ಟಿದ್ದಾರೆ. ಹಾಗೆ ಯಾವ ಸುಳ್ಳು ಸಾಕ್ಷಿಗಳು ಸಹ ನರಸಿಂಹನ ಪರ ಇಲ್ಲ, ಆದರೆ ಮಗುವಿನ ಭವಿಷ್ಯಕ್ಕೋಸ್ಕರ ನಾನು ಇನ್ನೊಂದ್ಸಲ ಚಾನ್ಸ್ನ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನರಸಿಂಹ ಏನಾದರೂ ಎರಡನೇ ಮದುವೆ ಆಗಿದ್ರೆ ಖಂಡಿತ ನೀವು ಅವ್ರನ್ನ ಕರ್ಕೊಂಡು ಕೋರ್ಟ್ ಮುಂದೆ ನೀಡಲೇಬೇಕಾಗಿದೆ, ನೀವು ಕೋರ್ಟ್ ಮುಂದೆ ಕರ್ಕೊಬರ್ಬೇಕು, ಅಲ್ಲಿವರೆಗೂ ಸೆಕ್ಷನ್ನ ಮುಂದೂಡಲಾಗಿದೆ ಅಂತ ಹೇಳ್ಬಿಟ್ಟು ಜಡ್ಜ್ ಹೊರಟು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ದನ ಕರ್ಕೊಂಡು ಈ ಕಡೆ ಅನುಸೂಯ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾಳೆ. ಬರ್ತಾ ಇರಬೇಕಾದ್ರೆ ಅವ್ನ ಕತ್ತಲ್ಲಿರೋ ಚೈನು, ಕೈಯಲ್ಲಿರೋ ಉಂಗುರ, ವಾಚು ಎಲ್ಲ ನೋಡಿ ಅವಳಿಗೆ ತುಂಬ ಆಸೆ ಆಗ್ತಾ ಇರುತ್ತೆ. ಸಾಲ್ಗಾರರು ಬೇರೆ ಜಾಸ್ತಿ ಆಗ್ತಿದ್ದಾರೆ, ನನಗೆ ಬೇರೆ ದಾರಿ ಇಲ್ಲ, ಭಗವಂತ ದಯವಿಟ್ಟು ನನ್ನನ್ನು ಕ್ಷಮಿಸು, ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸಿದ್ದು ಕೊರಳಲ್ಲಿರೋ ಕೊಳ್ಚೇನು, ಹಾಗೆ ಉಂಗುರ, ಬ್ರಾಸ್ಲೆಟ್ ಪ್ರತಿಯೊಂದನ್ನು ಸಹ ಬಿಚ್ಕೊಂಡು ಜೇಬಲ್ಲಿರೋ ದುಡ್ಡನ್ನೆಲ್ಲ ಕತ್ಕೊಂಡು ಇಟ್ಕೋತಾಳೆ. ಇನ್ನೊಂದು ಕಡೆ ಸಿಸ್ಟರ್ ವಾರ್ಡ್ ಬಾಯ್ ಎಲ್ಲ ಓಡ್ ಬಂದು ನೋಡ್ತಾರೆ. ಏನಾಯಿತು ಅಂದಾಗ, ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಮನುಷ್ಯತ್ವ ಇರಬೇಕಲ್ವ, ಅದಕ್ಕೆ ನಾನು ಕರ್ಕೊಬಂದಿದ್ದೀನಿ, ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂದಾಗ, ಸರಿ ಇವ್ರನ್ನ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡ್ಕೋತೀವಿ, ಆದರೆ ಸೈನ್ ಮಾಡಬೇಕು, ಕೆಲವೊಂದು ಫಾರ್ಮಾಲಿಟೀಸ್ ಇದೆ, ಅದಕ್ಕೆಲ್ಲ ನೀವು ಸಿಗ್ನೇಚರ್ ಹಾಕಬೇಕು ಅಂದಾಗ ಅನುಸೂಯನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ, ನಾನು ಅದೆಲ್ಲ ಮಾಡಲ್ಲ ಆಯಿತಾ, ಮನುಷ್ಯತ್ವದಿಂದ ಕರ್ಕೊಬಂದೆ ಅಷ್ಟೇ, ನಾನು ಇದನ್ನೆಲ್ಲ ಮಾಡಲ್ಲ, ಹೊರಟೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿಸ್ಟರ್ ಹೇಳ್ತಾ ಇರ್ತಾರೆ, ನೀವು ಎಲ್ಲೂ ಸಹ ಕದ್ದು ಓಡಂಗಿಲ್ಲ ಮೇಡಮ್, ಗೊತ್ತಾಯ್ತಾ, ನಾನು ಬರ್ತೀನಿ, ಬರೋ ಅಷ್ಟೊತ್ತಿಗೆ ಅವ್ರ ಮನೆಯವರಿಗೆ ಕಾಲ್ ಮಾಡಿ ಪೇಷಂಟ್ ಫೋನ್ ಹೇಗಿದ್ರು ನಿಮ್ಮ ಹತ್ರ ಇದೆ ಅಲ್ವಾ ಅಂತ ಹೇಳೋಗ್ತಿರ್ಬೇಕಾದ್ರೆ ಅನುಸೂಯ ಪರ್ಸೆಲ್ಲ ತೆಗ್ನೋಡ್ತಿರ್ಬೇಕಾದ್ರೆ ಬರೀ ATM ಕಾರ್ಡ್ಸ್ ಇರ್ತವೆ, ಡೆಬಿಟ್ ಕಾರ್ಡ್ಸ್ ಇರ್ತವೆ, ಇದೇನಪ್ಪ ಇದು, ಇಂಥ ಕಾರ್ಡ್ ಇಟ್ಕೊಂಡೇ ಈ ವಯ್ಯ ದುಡ್ಡು ಇಟ್ಕೊಳ್ಳೋದು ಬಿಟ್ಟು ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ತಿಲ್ವಲ್ಲ, ಇದೆಲ್ಲ ನನಗೆ ಯೂಸ್ ಮಾಡೋಕ್ಕೆ ಬರಲ್ವಲ್ಲ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಕೋರ್ಟಿಂದ ಹೊರಗಡೆ ಬಂದಾಗ ಲಾಯರ್ ಅನುಷಾ ಹೇಳ್ತಾ ಇರ್ತಾರೆ, ಸಿದ್ದು ಅನುಸೂಯ ಅವ್ರನ್ನ ಕರ್ಕೊಬಂದಿದ್ರೆ ತುಂಬ ಒಳ್ಳೇದಾಗಿತ್ತು, ಎಲ್ಲೋದ್ರು ಇನ್ನೂ ಬಂದಿಲ್ವಲ್ಲ ಅಂದಾಗ ಶಾರದನೂ ಸಹ ಹೇಳ್ತಾ ಇರ್ತಾಳೆ, ನನಗೂ ತುಂಬ ಟೆನ್ಷನ್ ಆಗ್ತಿದೆ ಮೇಡಮ್, ಎಲ್ಲೋದ್ರು ಇನ್ನೂ ಬಂದಿಲ್ವಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ದೀಪು ಹೇಳ್ತಾಳೆ, ಅಮ್ಮ ಒಂದ್ಸಲ ಸಿದ್ದು ಫ್ರೆಂಡ್ಗೆ ಕಾಲ್ ಮಾಡಿ ಅಮ್ಮ, ಪ್ಲೀಸ್ ಮಾತಾಡಬೇಕು, ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನರಸಿಂಹ ಬಂದು, ಎಲ್ಲಿ ನಿನ್ನ ಸೂಪರ್ಮ್ಯಾನ್ ಸಿದ್ದು ಫ್ರೆಂಡ್ ಎಲ್ಲೋದ, ಏನು ಕಳೆದೋದ್ನಾ ಅಂತ ಹೇಳ್ತಾ ಇರಬೇಕಾದ್ರೆ, ನನ್ನ ಸೂಪರ್ಮ್ಯಾನ್ ಯಾವತ್ತೂ ಸಹ ಕಳೆದೋಗಲ್ಲ, ಬಂದೇ ಬರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಗದರಿಸ್ತಿರ್ಬೇಕಾದ್ರೆ ಲಾಯರ್ ಅನುಷಾ ಹೇಳ್ತಾ ಇರ್ತಾರೆ, ಬಿಹೇವಿಯರ್ ಸೆಲ್ಫ್ ಆಯ್ತಾ ನರಸಿಂಹ, ಯಾವಾಗಲೂ ಮಗುನ ಎದುರ್ಸಕ್ಕೆ ಹೋಗಬೇಡಿ ಅಂತ ಬೈತಾ ಇರ್ತಾಳೆ.
ಹಾಗೆ ನರಸಿಂಹ ಹೇಳ್ತಾ ಇರ್ತಾನೆ, ಇವಳು ನನ್ನ ಮಗಳು, ಅದನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಮಾತಾಡಿ ಅಂತ ಹೇಳ್ಬೇಕಾದ್ರೆ, ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೀನು ಸರಿಯಾಗಿರು ನರಸಿಂಹ ಆಯಿತಾ, ಎಷ್ಟು ಬೇಕೋ ಅಷ್ಟನ್ನೇ ಮಾತಾಡು, ಅತಿಯಾಗಿ ಮಾತಾಡಬೇಡ ಅನ್ಬೇಕಾದ್ರೆ, ಏನು ಕಟ್ಕೊಂಡಿರೋ ಗಂಡ ಇಲ್ಲೇ ಇರಬೇಕಾದ್ರೆ ಲಾಯರ್ ಮೇಲೆ ಏನಕ್ಕೆ ನಿನಗೆ ಅನುಕಂಪ ಪ್ರೀತಿ ಉಕ್ಕಿ ಉಕ್ಕಿ ಹರಿತಿದೆ ಅಂತ ಕೇಳ್ತಾ ಇರ್ತಾನೆ. ಹಾಗೆ ತನ್ನ ಮನಸ್ಸಲ್ಲಿ ನರಸಿಂಹ ಯೋಚನೆ ಮಾಡ್ಕೊತಾ ಇರ್ತಾನೆ, ಹುಡುಕಿ ಹುಡುಕಿ ಸಾಕ್ಷಿನ ಚೆನ್ನಾಗಿ ಹುಡುಸ್ಕಿ ಇಷ್ಟೊತ್ತಿಗೆ ಸಿದ್ದುಗೊಂದು ಗತಿ ಮಾಡಿರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಲಾಯರ್ ಹೇಳ್ತಾ ಇರ್ತಾರೆ, ಪ್ಲೀಸ್ ಕೋರ್ಟ್ ಮುಂದೆ ಡಿಸ್ಟರ್ಬ್ ಮಾಡಬೇಡಿ, ಹೊರ್ಟೋಗಿ ಅಂದಾಗ, ಸರಿ ಮೇಡಮ್ ನಾನು ಹೋಗ್ತೀನಿ ಆಯಿತಾ, ನೀವು ಮಾತ್ರ ಸಾಕ್ಷಿ ಹುಡುಕಿ ಅಂತ ಹೊರಗಡೆ ಬಂದುಬಿಟ್ಟು ನರಸಿಂಹ ತನ್ನ ಚೇಲೆಗಳಿಗೆ ಕಾಲ್ ಮಾಡ್ತಾ ಇರ್ತಾನೆ. ಯಾರೂ ರಿಸೀವ್ ಮಾಡ್ತಿರಲ್ಲ, ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಕೈಯೋ ಕಾಲು ತೆಗಿರೋ ಅಂತ ಅಂದರೆ ಇವರೇನಾದರೂ ತಲೆಗಿಲೆ ತೆಗೆದ್ರೆ ಏನಪ್ಪ ಗತಿ, ಅಷ್ಟೇ ನನ್ನ ಲೈಫ್ನ ಫುಟ್ಬಾಲ್ ಮಾಡ್ದಂಗೆ ಮಾಡಿಬಿಡ್ತಾರೆ ಅಂತ ಕೋಪ ಮಾಡಿಕೊಂಡು ಹಾಗೆ ಮತ್ತೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇರ್ತಾನೆ. ಅವ್ರು ಮಾತ್ರ ರಿಸೀವ್ ಮಾಡ್ತಲೇ ಇರಲ್ಲ. ಇನ್ನೊಂದು ಕಡೆ ಸಿದ್ಧಾರ್ಥ್ಗೆ ಕಾಲ್ ಮಾಡ್ತೀನಿ ಅಂತ ಲಾಯರ್ ಅನುಷಾ ಕಾಲ್ ಮಾಡ್ತಿರ್ಬೇಕಾದ್ರೆ, ಈ ಕಡೆ ಅನುಸೂಯ ಈ ಫೋನ್ ಹೊಸದಿರಂಗೈತೆ, ಏನೂ ಸಹ ಬರ್ತಲೇ ಇಲ್ವಲ್ಲಪ್ಪ, ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಲಾಯರ್ ಅನುಷಾ ಕಾಲ್ ಮಾಡ್ತಾರೆ. ಯಪ್ಪ ಸದ್ಯ ಯಾರೋ ಫೋನ್ ಮಾಡಿದ್ರು, ಹೇಳ್ಬಿಟ್ಟು ಇಲ್ಲಿಂದ ಹೊರಡಬೇಕು ಅಂತ ರಿಸೀವ್ ಮಾಡೋದು ಬದಲು ಕಟ್ ಮಾಡ್ತಾಳೆ. ಕಟ್ ಮಾಡಿದ ತಕ್ಷಣ ಅಲ್ಲಿ ದೀಪು ಫೋಟೋನ ನೋಡಿ ಅನುಸೂಯನಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಇದೇನಿದು ನಮ್ಮ ದೀಪು ಫೋಟೋ ಇದೆಯಲ್ಲ, ಯಾರಿವನು ಯಾರಿವನು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಯಾರಾದರೂ ಆಗಲಿ ಮೊದಲು ನಾನು ಈ ವಿಷಯನ ಅವ್ರ ಮನೆಯವ್ರಿಗೆ ಹೇಳ್ಬಿಟ್ಟು ಹೊರಟೋಗ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಲಾಯರ್ ಕಾಲ್ ಮಾಡೇ ಬಿಡ್ತಾಳೆ. ಅವಾಗ ರಿಸೀವ್ ಮಾಡಿ, ಅಲೋ ಯಾರು ನೀವು ಅಂದಾಗ, ನೀವು ಯಾರು ಮಾತಾಡ್ತಿರೋದು, ನಾ ಸಿದ್ಧಾರ್ಥ ಅಲ್ಲ, ಯಾರು ನೀವು ಸಿದ್ಧಾರ್ಥ ಫೋನಲ್ಲಿ ಮಾತಾಡ್ತಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಆ ಮನುಷ್ಯ ಮಂಚದ ಮೇಲೆ ಮಲಗಿದ್ದಾನೆ, ಬೇಗ ಬಂದು ಕಾಪಾಡಿ ಆಯಿತಾ, ಈ ಥರ ಬುರುಡೆ ಎಲ್ಲ ಒಡೆದೋಗಿದೆ ಅಂತ ಅಂದಾಗ ಅನುಸೂಯ ಹೇಳಿದ ಮಾತನ್ನ ಕೇಳಿ ಈ ಕಡೆ ಲಾಯರ್ಗೆ ತುಂಬ ಶಾಕ್ ಆಗ್ತಿರುತ್ತೆ. ಏನು ಹೇಳ್ತಿದ್ದೀರಾ ಕರೆಕ್ಟಾಗಿ ಹೇಳಿ ಅಂತ ಅಂದಾಗ ನಡೆದಿದ್ದ ವಿಷಯನೆಲ್ಲ ಹೇಳಿದಾಗ ಲಾಯರ್ ಮಾತ್ರ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಸಿಸ್ಟರ್ ಬಂದ ತಕ್ಷಣ ಅನುಸು ಹೇಳ್ತಾ ಇರ್ತಾಳೆ, ನೋಡಿ ಮೇಡಮ್ ಇವ್ರ ಮನೆಯವರಿಗೆ ಫೋನ್ ಮಾಡಿ ತಿಳಿಸಿದ್ದೀನಿ, ತಗೊಳ್ಳಿ ಫೋನ್ ಆಯಿತಾ, ನಾನು ಹೋಗಬೇಕು, ನಮ್ಮ ಊರಿಗೆ ಬಸ್ ಬೇರೆ ಸಿಗಲ್ಲ, ನಾನು ಹೋಗ್ತೀನಿ ಅಂತ ಅಂದಾಗ ಸಿಸ್ಟರ್ ಹೇಳ್ತಾ ಇರ್ತಾರೆ, ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ಈ ವ್ಯಕ್ತಿ ತುಂಬ ದೊಡ್ಡ ಮನುಷ್ಯ, ದೊಡ್ಡ ದೊಡ್ಡ ಕಂಪನಿ ಎಲ್ಲ ಇದೆ ಆಯಿತಾ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಈ ಕಡೆ ಅನುಸೂಯನಿಗೆ ತುಂಬ ಆಸೆ ಜಾಸ್ತಿ ಆಗ್ತಾ ಇರುತ್ತೆ. ದೊಡ್ಡ ಮನುಷ್ಯ ಅಂತ ಬೇರೆ ಹೇಳ್ತಾ ಇದ್ರಲ್ವಾ, ಚೆನ್ನಾಗಿ ದುಡ್ಡು ಕೊಡ್ಬೋದು, ಇಷ್ಟು ದೊಡ್ಡ ಸಹಾಯ ಮಾಡಿದ್ದೇನಲ್ವಾ, ಆದಷ್ಟು ಬೇಗ ಈ ಒಡವೆ ಜೊತೆ ದುಡ್ಡು ಇಸ್ಕೊಂಡು ನಾನು ರಾಣಿ ಥರ ಸಾಲ ಎಲ್ಲ ತೀರಿಸಿ ಆರಾಮಾಗಿ ಕುತ್ಕೋಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅನುಷಾ ಟೆನ್ಷನ್ ಮಾಡಿರೋದನ್ನು ನೋಡಿಕೊಂಡು, ಏನಾಯ್ತು ಮೇಡಮ್ ಹೇಳಿ ಹೇಳಿ ಅಂತ ಶಾರದಾ ಕೇಳ್ತಾ ಇರಬೇಕಾದ್ರೆ, ಈ ಥರ ಸಿದ್ದುಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅಂದಾಗ ಶಾರದನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ದೀಪುನು ಸಹ ಕಣ್ಣೀರಾಗ್ತಾ ಇರ್ತಾಳೆ, ಅಮ್ಮ ಏನಾಯ್ತು ನನ್ನ ಸಿದ್ದು ಫ್ರೆಂಡಿಗೆ ಅಂತ ಅನ್ಬೇಕು. ಅಯ್ಯೋ ದೇವ್ರೆ ಏನಪ್ಪ ಮಾಡಲಿ, ನನಗಿಂತ ಸಹಾಯ ಮಾಡಕ್ಕೆ ಬಂದವ್ರಿಗೆ ಈ ಗತಿ ಬಂದಿದೆಯಲ್ಲ, ಮನೆಯವ್ರಿಗೆಲ್ಲ ಏನು ಹೇಳಲಿ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ, ಈ ಥರ ಕಣ್ಣೀರು ಹಾಕೊಂಡು ಕೂತ್ಕೋಬೇಡಿ, ಕಂಡೀಷನ್ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ, ಬನ್ನಿ ನಾವು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಎಲ್ಲರೂ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.